Hello everyone. I think most of the peoples already watched my last video. If not, please go and watch that video. It is there in playlist of Living World. Actually, in last video there is nothing more to explain. I just gave an introduction and unit weightage and a small brief information about scientist. Now actually chapter begins. ಇವತ್ತು ವಾಟ್ ಈಸ್ ಲಿವಿಂಗ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆನ್ ವಿ ಟ್ರೈ ಟು ಡಿಫೈನ್ ಲಿವಿಂಗ್, ವಿ ಕನ್ವೆನ್ಷನಲಿ ಲುಕ್ ಫಾರ್ distinctive characteristics exhibited by living organisms. Growth, reproduction, ability to sense environment, and mount a suitable response come to our mind immediately as a unique feature of living organisms. One can add a few more features like metabolism, ability to self-replicate, self-organize, interact, and emergence to the list. Let us try to understand each of these. ನಾವು ಲಿವಿಂಗ್ ಅಂದರೆ ಏನು ಅಂತ ಡಿಫೈನ್ ಮಾಡೋದಕ್ಕೆ ಹೋದರೆ ನಮ್ಮ ತಲೆಗೊಂದು ಸಡನ್ನಾಗಿ ಒಂದು ಸೆನ್ಸ್ ಆಗಿಬಿಡ್ತು, ಈ ಕ್ಯಾರೆಕ್ಟರ್ಸ್ ಇದ್ದರೆ ಇದು ಲಿವಿಂಗ್ ಅಂತ ಬಂದುಬಿಡ್ಬೋದು. ಫಾರ್ ಎಕ್ಸಾಂಪಲ್ ಗ್ರೋತ್ ಆಗಿರ್ಬೋದು, ರಿಪ್ರೊಡಕ್ಷನ್ ನಮ್ಮ ತಲೆಗೆ ಬರುತ್ತೆ. ಸಮ್ಟೈಮ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅದನ್ನ ಸೆನ್ಸ್ ಮಾಡೋದು, ಎಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್, ಇವು ಎಲ್ಲವೂ ನಮಗೆ ಲಿವಿಂಗ್ ಅಂತ ಡಿಫೈನ್ ಮಾಡೋಕ್ಕೆ ಹೋದಾಗ ನಮ್ಮ ತಲೆಯೊಳಗೆ ಬರ್ತಕ್ಕಂಥ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸು. ಇವನ್ನೆಲ್ಲ ನಾವು ತಿಳ್ಕೊಂಡಾಗ ನಮಗನ್ಸುತ್ತೆ ಇದು ಒಂದು ಲಿವಿಂಗ್ ಆರ್ಗನಿಸಮ್ನ ಒಂದು ಯೂನಿಕ್ ಫೀಚರ್ ಅಂತ ಹೇಳ್ಬೋದು ಅಂತ. ಅದಲ್ಲದೆ ಇನ್ನೂ ಕೆಲವೊಂದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಒನ್ ಕ್ಯಾನ್ ಆ್ಯಡ್ ಅ ಫ್ಯೂ ಮೋರ್ ಫೀಚರ್ಸ್ ಲೈಕ್ ಮೆಟಬಾಲಿಸಮ್ ಆಗಿರ್ಬೋದು, ದ ಸಮ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕರಿಂಗ್ ಇನ್ ಅವರ್ ಬಾಡಿ, ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಮುಂದೆಲ್ಲ ಹೇಳ್ತೀನಿ, ಮುಂದೆ ಬರುತ್ತೆ ಇದೆಲ್ಲ. ಸೆಲ್ಫ್ ರೆಪ್ಲಿಕೇಟ್ ಅಂತಂದರೆ RNA ಬರೋದು, DNA ಬರೋದು, ಈ ಥರ ಇದಕ್ಕೆ ವರ್ಡ್ ಯೂಸ್ ಮಾಡೋದು. ಸೆಲ್ಫ್ ಆರ್ಗನೈಸ್ ಅಂದರೆ ಇವಾಗ ಒಂದು ಸೆಲ್, ಅದರೊಳಗೆ ಆರ್ಗನಲ್ಸ್ ಇರ್ತವೆ, ಅದ್ರದ್ದೆಲ್ಲ ಒಂದು ಸೆಲ್ಲಿನ ಎಲ್ಲ ಫಂಕ್ಷನ್ಗಳು ಅಲ್ಲಿರ್ತಕ್ಕಂಥ ಆರ್ಗನಲ್ಸೇ ಒಂದಕ್ಕೊಂದು ಎಲ್ಲವನ್ನೂ ಒಂದು ಕಮ್ಯುನಿಟಿ ಮಾಡಿಕೊಂಡು ನಾನು ಇದು ಮಾಡೋಣ ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡಿರ್ತವೆ. ಆ ಥರ ಇಂಟ್ರ್ಯಾಕ್ಟ್ ಹೊರಗಡೆ ಇರ್ತಕ್ಕಂಥ ಜೀವಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಸೆಲ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು. ಆ್ಯಂಡ್ ಎಮರ್ಜೆನ್ಸ್, ಹೊರಹೊಮ್ಮುವಿಕೆ ಅಥವಾ ಹೇಗೆ ಉಟ್ಕೊಳ್ತು ಅನ್ನೋದು, ಇವೆಲ್ಲವೂ ನಾವು ಲಿವಿಂಗ್ ಅಂತ ಹೇಳೋದಕ್ಕೆ ಹೋದಾಗ ನಮ್ಮ ತಲೆಗೆ ಬರ್ತಕ್ಕಂಥ ಪಾಯಿಂಟ್ಗಳು. ಈಗ ನಾವು ಅದೊಂದು ಇವಾಗೇನು ನೋಡ್ದಲ್ಲ, ನೀವು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದ್ರಲ್ಲ, ಇವಾಗ ಅವನ್ನೆಲ್ಲ ಒಂದೊಂದೇ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಗ್ರೋ. ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಪ್ರತಿಯೊಂದು ಲಿವಿಂಗ್ ಆರ್ಗನಿಸಮ್ ಕೂಡ ಗ್ರೋ ಆಗುತ್ತೆ, ಅಂದರೆ ಬೆಳವಣಿಗೆ ಆಗುತ್ತೆ. ಇನ್ಕ್ರೀಸ್ ಇನ್ ಮಾಸು, ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸು ಎರಡು ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ನಂಬರ್ ಆಫ್ ಇಂಡಿವಿಜುವಲ್ ಇನ್ಕ್ರೀಸ್ ಆಗ್ತಿದ್ದಾರೆ ಅಂತಂದರೆ ಅಲ್ಲಿ ಮಾಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಗ್ರೋ ಬೈ ಸೆಲ್ ಡಿವಿಷನ್. ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸು ಸೆಲ್ ಡಿವಿಷನಿಂದ ಗ್ರೋ ಆಗುತ್ತೆ. ಇನ್ ಪ್ಲಾಂಟ್ಸ್ ದಿಸ್ ಗ್ರೋತ್ ಬೈ ಸೆಲ್ ಡಿವಿಷನ್ ಅಕ್ಕರ್ ಕಂಟಿನ್ಯೂಸ್ಲಿ ಥ್ರೂಔಟ್ ದರ್ ಲೈಫ್ ಸ್ಪ್ಯಾನ್. ಇನ್ ಅನಿಮಲ್ಸ್ ದಿಸ್ ಗ್ರೋತ್ ಈಸ್ ಸೀನ್ ಓನ್ಲಿ ಅಪ್ ಟು ಎ ಸರ್ಟೆನ್ ಏಜ್. ನೀವು ನೋಡಿರ್ಬೋದು, ಗಿಡಗಳಲ್ಲಿ, ಪ್ಲ್ಯಾಂಟ್ಸಲ್ಲಿ, ಮರಗಳಲ್ಲಿ ಬೆಳವಣಿಗೆ ಅನ್ನೋದು ಅವ್ರ ಲೈಫ್ ಸ್ಪ್ಯಾನ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಆಗುತ್ತೆ. ಜಸ್ಟ್ ಬಿಕಾಸ್ ಪ್ರೆಸೆನ್ಸ್ ಆಫ್ ಮೆರಿಸ್ಟಮ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಳವಣಿಗೆ ಅದರ ಲೈಫ್ ಸ್ಪ್ಯಾನ್ ಎಲ್ಲಿದೆ ಅಲ್ಲಿವರೆಗೂ ಆಗುತ್ತೆ. ಬಟ್ ಅನಿಮಲ್ಸ್ ಅಲ್ಲಂಗಲ್ಲ, ಒಂದು ಸರ್ಟೆನ್ ಏಜ್ ಅಂತ ಇರುತ್ತೆ, ಅದಾದಮೇಲೆ ಬೆಳವಣಿಗೆ ಆಗೋದಿಲ್ಲ. ಹವೆವರ್ ಸೆಲ್ ಡಿವಿಷನ್ ಅಕ್ಕರ್ ಇನ್ ಸರ್ಟನ್ ಟಿಶ್ಯೂಸ್ ಟು ರಿಪ್ಲೇಸ್ ಲಾಸ್ ಸೆಲ್ಸ್. ಅದಲ್ಲದೆ ಸೆಲ್ ಡಿವಿಷನ್ನು ಕೆಲವೊಂದು ಟಿಶ್ಯೂಸಲ್ಲಿ ಆಗುತ್ತೆ, ಹೋಗಿರ್ತಕ್ಕಂಥ ಸೆಲ್ಸ್ನ ಅಥವಾ ಹೋಗಿರ್ತಕ್ಕಂಥ ಟಿಶ್ಯೂನ ರಿಪ್ಲೇಸ್ ಮಾಡೋದಕ್ಕೋಸ್ಕರ. ಇವಾಗ ಗಾಯ ಆದಾಗ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ನೀವು ನೋಡಿರ್ಬೋದು, ಅದು ಆ ಥರ. ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಗ್ರೋ ಬೈ ಸೆಲ್ ಡಿವಿಷನ್. ಒನ್ ಕ್ಯಾನ್ ಈಸಿಲಿ ಅಬ್ಸರ್ವ್ ದಿಸ್ ಇನ್ ವಿಟ್ರೋ ಕಲ್ಚರ್ಸ್ ಬೈ ಸಿಂಪ್ಲಿ ಕೌಂಟಿಂಗ್ ದ ನಂಬರ್ ಆಫ್ ಸೆಲ್ಸ್ ಅಂಡರ್ ದ ಮೈಕ್ರೋಸ್ಕೋಪ್. ಇವಾಗ ಯೂನಿಸೆಲ್ಯುಲರ್ ಆರ್ಗನಿಸಮ್ಸು ಸೆಲ್ ಡಿವಿಷನಿಂದ ಗ್ರೋ ಆಗುತ್ತಂತೆ. ಇದು ಹೇಗೆ ಗ್ರೋ ಆಗುತ್ತಂತ ನಾವು ಈಸಿಯಾಗಿ ನೋಡ್ಬೋದು. ನಾವು ಒಂದು ಇನ್ವಿಟ್ರೋ ಲ್ಯಾಬ್ರೇಟ್ರಿ ಕಲ್ಚರಲ್ಲಿ ಹೋಗಿ ನಂಬರ್ ಆಫ್ ಸೆಲ್ಸ್ನ ಕೌಂಟ್ ಮಾಡಿದಾಗ ಮೈಕ್ರೋಸ್ಕೋಪ್ ಅಂಡರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯೂನಿಸೆಲ್ಯುಲರ್ ಆರ್ಗನಿಸಮ್ಸು ಸೆಲ್ ಡಿವಿಷನಿಂದ ಗ್ರೋ ಆಗ್ತಿದೆ ಅಂತ. ಇನ್ ಮೆಜಾರಿಟಿ ಆಫ್ ಹೈಯರ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಹೈಯರ್ ಅನಿಮಲ್ಸಲ್ಲಿ
ಮತ್ತು ಪ್ಲ್ಯಾಂಟ್ಸಲ್ಲಿ ಗ್ರೋತ್ ಮತ್ತು ರಿಪ್ರೊಡಕ್ಷನ್ನು ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ. ನೀವು ಯೂನಿಸೆಲ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಎರಡು ಮ್ಯೂಚುವಲಿ ಇನ್ಕ್ಲೂಸಿವ್ ಇವೆಂಟ್ಸ್. ಮ್ಯೂಚುವಲಿ ಇನ್ಕ್ಲೂಸಿವ್ ಇವೆಂಟ್ಸ್ ಅಂತಂದರೆ ಅಲ್ಲಿ ರಿಪ್ರೊಡಕ್ಷನ್ ಆಗ್ತೈತೆ ಅಂದರೆ ಗ್ರೋತ್ ಆಗ್ತೈತೆ ಅಂತಲೇ ಅರ್ಥ, ಅಥವಾ ಗ್ರೋತ್ ಆಗ್ತೈತೆ ಅಂತಂದ್ರೆ ರಿಪ್ರೊಡಕ್ಷನ್ ಆಗ್ತೈತೆ ಅಂತಲೇ ಅರ್ಥ. ಅಂದರೆ ಅಲ್ಲಿ ಒಂದು ಸೆಲ್ ಡಿವೈಡ್ ಆಗಿ ಇನ್ನೊಂದು ಸೆಲ್ ಆಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಹೈಯರ್ ಅನಿಮಲ್ಸಲ್ಲಿ ಹೆಂಗಾಗುತ್ತೆ ಅಂತಂದರೆ ರಿಪ್ರೊಡಕ್ಷನ್ನು ಬೇರೆ, ಗ್ರೋತೇ ಬೇರೆ. ಗ್ರೋತ್ ಬೆಳವಣಿಗೆ ಅನ್ನೋದು, ರಿಪ್ರೊಡಕ್ಷನ್ ಅದು ಸಂತತಿನ ಮುಂದುವರಿಸ್ಕೊಂಡು ಹೋಗೋದಕ್ಕಂತ ಇರ್ತಕ್ಕಂಥದ್ದು. ಸೊ ಎರಡೂ ಒಂದೇ ಅಲ್ಲ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಇವು ಹೈಯರ್ ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸಲ್ಲಿ. ಬಟ್ ಲೋವರ್ ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸಲ್ಲಿ ಇವೆರಡು ಮ್ಯೂಚುವಲಿ ಇನ್ಕ್ಲೂಸಿವ್ ಇವೆಂಟ್ಸ್. One must remember that increase in body mass is considered as a growth. ನಿಮಗೆ ಗೊತ್ತಿರ್ಬೋದು ಗ್ರೋತ್ ಅಂದರೆ ಏನು ಅಂತ. ಇಲ್ಲಿ ಬಾಡಿ ಮಾಸ್ ಇನ್ಕ್ರೀಸ್ ಆಗ್ತೈತೆ ಅಂದರೆ ಅದನ್ನು ಗ್ರೋತ್ ಅಂತ ಹೇಳ್ತೀವಿ ನಾವು. ನಾನ್ ಲಿವಿಂಗ್ ಆಬ್ಜೆಕ್ಟ್ ಆಲ್ಸೋ ಗ್ರೋ ಇಫ್ ವಿ ಟೇಕ್ ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆಸ್ ಎ ಕ್ರೈಟೀರಿಯನ್ ಫಾರ್ ಗ್ರೋತ್. ನೀವು ನೋಡಿರ್ಬೋದು ನಾನ್ ಲಿವಿಂಗ್ ಆಬ್ಜೆಕ್ಟ್ಸು ಕೂಡ ಬೆಳೀತವೆ. ನಾವು ಇನ್ಕ್ರೀಸ್ ಇನ್ ಬಾಡಿ ಮಾಸ್ನ ಗ್ರೋತ್ನ ಒಂದು ಕ್ರೈಟೇರಿಯಾ ಅಂತ ತಗೊಂಡ್ರೆ ನಾನ್ ಲಿವಿಂಗ್ ಆರ್ಗನಿಸಮ್ಸು ಕೂಡ ಬೆಳೀತವೆ. ಅಂದರೆ ಮಾಸ್ ಇನ್ಕ್ರೀಸ್ ಆಗುತ್ತೆ ನಾನ್ ಲಿವಿಂಗ್ ಆರ್ಗನಿಸಮ್ಸ್ದು ಕೂಡ. ಹೆಂಗೆ ನೋಡೋಣ. ಮೌಂಟೇನ್ಸ್, ಬೌಲ್ಡರ್ಸ್ ಆ್ಯಂಡ್ ಸ್ಯಾಂಡ್ ಮೌಂಟ್ಸ್ ಡೂ ಗ್ರೋ. However, this kind of growth exhibited by non-living object is by accumulation of material on the surface. ಮೌಂಟೇನ್ಸ್ ಆಗಿರ್ಬೋದು, ಬೌಲ್ಡರ್ಸ್ ಆಗಿರ್ಬೋದು, ಸ್ಯಾಂಡ್ ಮೌಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೆಳೀತಾವಂತೆ. ಬಟ್ ಈ ಥರ ಗ್ರೋತು ನಾನ್ ಲಿವಿಂಗ್ ಆರ್ಗನಿಸಮ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಎಕ್ಸಿಬಿಟ್ ಮಾಡ್ತಿದ್ದಾವಲ್ಲ, ಇದು ಸರ್ಫೇಸ್ನ ಮೇಲ್ಗಡೆ ಅಕ್ಯುಮುಲೇಷನ್ ಆಗಿ ಇನ್ಕ್ರೀಸ್ ಇನ್ ಮಾಸ್ ಆಗಿ ಗ್ರೋತ್ ಬೆಳವಣಿಗೆ ಆಗ್ತಿದೆ ಅಂತ ಕಂಡುಬರ್ತಿರೋದು. ಅದೇ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಲಿವಿಂಗ್ ಆರ್ಗನಿಸಮ್ ಗ್ರೋತ್ ಈಸ್ ಫ್ರಮ್ ಇನ್ಸೈಡ್. ಅದೇ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಒಳಗಡೆಯಿಂದ ಆಗ್ತಿರೋದು. ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಗ್ರೋತು ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಷನ್ ಆಗಿ ಆಗ್ತಿರ್ತಕ್ಕಂಥದ್ದು. ಗ್ರೋತ್ ದೇರ್ ಫೋರ್ ಕ್ಯಾನಾಟ್ ಬಿ ಟೇಕನ್ ಆಸ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್. ಆದ್ದರಿಂದ ಯಾವುದರಿಂದ ನಾನ್ ಲಿವಿಂಗ್ ಆರ್ಗನಿಸಮ್ಸಲ್ಲೂ ಗ್ರೋತ್ನ ಇನ್ಕ್ರೀಸ್ ಇನ್ ಮಾಸ್ ಅಂತ ಕ್ರೈಟೇರಿಯಾ ತಗೊಂಡಿರೋದ್ರಿಂದ, ನಾವು ಮೇನ್ ಕ್ರೈಟೇರಿಯಾ ಅಂತ ತಗೊಂಡಿರೋದ್ರಿಂದ ಅಲ್ಲೂ ಆಗ್ತಿದೆ ಅನ್ನೋ ಒಂದು ಕಾರಣದಿಂದ ಇದನ್ನು ನಾವು ಲಿವಿಂಗ್ ಆರ್ಗನಿಸಮ್ಗಳ ಡಿಫೈನಿಂಗ್ ಪ್ರಾಪರ್ಟಿ ಅಂದರೆ ಒಂದು ಯೂನಿಕ್ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ನಾನ್ ಲಿವಿಂಗ್ ಥಿಂಗ್ಸಲ್ಲೂ ಆಗ್ತೈತೆ. ಸೊ ಇದನ್ನು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತೇಳಿ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಕಂಡೀಷನ್ಸ್ ಅಂಡರ್ ವಿಚ್ ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಹ್ಯಾವ್ ಟು ಬಿ ಎಕ್ಸ್ಪ್ಲೇನ್ಡ್ ಆ್ಯಂಡ್ ದೆನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಸಿಸ್ಟಮ್. ನಾವು ಫಸ್ಟು ಲಿವಿಂಗ್ ಆರ್ಗನಿಸಮ್ಸಲ್ಲಿ ಈ ಕೆಲವೊಂದು ಕಂಡೀಷನ್ಸನ್ನ ಅಬ್ಸರ್ವ್ ಮಾಡಾದಮೇಲೆ, ಅದನ್ನು ಎಕ್ಸ್ಪ್ಲೇನ್ ಮಾಡಾದಮೇಲೆ, ಅದನ್ನು ತಿಳ್ಕೊಂಡಾದ್ಮೇಲೆ ಗೊತ್ತಾಗೋದು, ಓ ಇದು ಲಿವಿಂಗ್ ಸಿಸ್ಟಮಿಂದ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಪ್ಪ ಅಂತ. ಎಲ್ಲ ಆರ್ಗನಿಸಮ್ಸಲ್ಲೂ ಆ ಒಂದು ಅಬ್ಸರ್ವ್ ಮಾಡಿರ್ತಕ್ಕಂಥ ಕ್ಯಾರೆಕ್ಟರನ್ನು ನಾವು ಕ್ಲೀನಾಗಿ ನೋಡಿದಾಗ ಅದನ್ನು ಲಿವಿಂಗ್ ಆರ್ಗನಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಎ ಡೆಡ್ ಆರ್ಗನಿಸಮ್ ಡಸ್ ನಾಟ್ ಗ್ರೋ. ಸತ್ತಿರ್ತಕ್ಕಂಥ ಆರ್ಗನಿಸಮ್ಮು ಬೆಳವಣಿಗೆ ಆಗಲ್ಲ. ರಿಪ್ರೊಡಕ್ಷನ್ ಲೈಕ್ ವೈಸ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್. ರಿಪ್ರೊಡಕ್ಷನ್ ಅನ್ನೋದು ಕೂಡ ಒಂದು ಲಿವಿಂಗ್ ಆರ್ಗನಿಸಮ್ನ ಕ್ಯಾರೆಕ್ಟರಿಸ್ಟಿಕ್. ಇನ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್, ರಿಪ್ರೊಡಕ್ಷನ್ ರೆಫರ್ ಟು ದ ಪ್ರೊಡಕ್ಷನ್ ಆಫ್ progeny possessing features more or less similar to those of parents. Invariably and implicitly we refer to sexual reproduction. ಮಲ್ಟಿಸೆಲ್ಯುಲರ್ ಆರ್ಗನಿಸಮಲ್ಲಿ ರಿಪ್ರೊಡಕ್ಷನ್ ಅಂದರೆ ಏನಪ್ಪ ಅಂದರೆ ಪ್ರೊಡಕ್ಷನ್ ಆಫ್ ಪ್ರಾಜನಿ ವಿಚ್ ಈಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದೋಸ್ ಆಫ್ ಪೇರೆಂಟ್. ಅದು ಇನ್ವೇರಿಯಬ್ಲಿ ಇಂಪ್ಲಿಸಿಟ್ಲಿ ಅದನ್ನ ಸೆಕ್ಷುವಲ್ ರಿಪ್ರೊಡಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಆರ್ಗನಿಸಮ್ ರಿಪ್ರೊಡ್ಯೂಸ್ ಬೈ ಎಸೆಕ್ಷುವಲ್ ಮೀನ್ಸ್ ಆಲ್ಸೋ. ಆರ್ಗನಿಸಮ್ಮು ಸೆಕ್ಷುವಲ್ ಒಂದೇ ಅಲ್ಲ, ಎಸೆಕ್ಷುವಲ್ ಮೀನ್ಸಿಂದನೂ ಕೂಡ ರಿಪ್ರೊಡ್ಯೂಸ್ ಮಾಡ್ತವೆ. ಫಂಗೈ ಮಲ್ಟಿಪ್ಲೈ ಆ್ಯಂಡ್ ಸ್ಪ್ರೆಡ್ ಈಸಿಲಿ ಡ್ಯೂ ಟು ದ ಮಿಲಿಯನ್ಸ್ ಆಫ್ ಎಸೆಕ್ಷುವಲ್ ಸ್ಪೋರ್ಸ್ ದೆ ಪ್ರೊಡ್ಯೂಸ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಒಂದು ಎಕ್ಸಾಂಪಲ್ ಫಂಗೈ ಹೇಳಿದ್ದಾರೆ. ಅಲ್ಲಿ ಫಂಗೈ ಮಲ್ಟಿಪ್ಲೈ ಆಗುತ್ತೆ, ಭಾಳ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ. ಯಾವುದ್ರ ಮೂಲಕ? ಎಸೆಕ್ಷುವಲ್ ಸ್ಪೋರ್ಸ್ ಅಂತ ಇರ್ತವೆ, ಅದ್ರ ಮೂಲಕ ಭಾಳ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಇದನ್ನು ನೀವು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಲೆಸನ್ನ ನೋಡ್ತಿರ್ಬೇಕಾದ್ರೆ ಅಲ್ಲಿ ಬರುತ್ತೆ, ಅಲ್ಲೆಲ್ಲ ಬ್ರೀಫಾಗಿ ಹೇಳ್ತೀನಿ.
ಅದೇ ಥರ ಇನ್ ಲೋವರ್ ಆರ್ಗನಿಸಮ್ಸ್ ಲೈಕ್ ಈಸ್ಟ್ ಆ್ಯಂಡ್ ಹೈಡ್ರಾ ವಿ ಅಬ್ಸರ್ವ್ ಬಡ್ಡಿಂಗ್. ಅದೇ ಥರ ಕೆಲವೊಂದು ಲೋವರ್ ಆರ್ಗನಿಸಮ್ ಈಸ್ಟ್ ಮತ್ತು ಹೈಡ್ರಾದಲ್ಲಿ ಬಡ್ಡಿಂಗ್ ಬರುತ್ತೆ. ಇದು ಕೂಡ ಮುಂದೆ ಚಾಪ್ಟರ್ಸಲ್ಲಿ ಬರ್ತಾವೆ, ಅಲ್ಲಿ ಹೇಳ್ತೀನಿ ಹೇಗಾಗುತ್ತೆ ಏನು ಅಂತ. ಬಡ್ಡಿಂಗ್ ಮೂಲಕ ರಿಪ್ರೊಡ್ಯೂಸ್ ಮಾಡ್ತವೆ. ದಟ್ ಈಸ್ ಆಲ್ಸೋ asexual reproduction. We observe budding. In planaria, flatworms, we observe true regeneration. That is, a fragmented organism regenerates the lost part of its body and becomes a new organism. Planaria ಅದೊಂದು ಫ್ಲಾಟ್ವಾರ್ಮ್, ಅಲ್ಲಿ ನಾವು ಟ್ರೂ ರೀಜನ್ರೇಷನ್ ಅಬ್ಸರ್ವ್ ಮಾಡ್ತೀವಿ. ಏನು ಟ್ರೂ ರೀಜನ್ರೇಷನ್ ಅಂದರೆ, ಈಗ ಒಂದು ಆರ್ಗನಿಸಮ್ ಇದೆ ಅಂದರೆ ಅದರಿಂದ ಒಂದು ಪಾರ್ಟ್ ಕಟ್ಟಾದರೆ ಅದನ್ನು ರೀಜನ್ರೇಟ್ ಮಾಡ್ಕೊಳ್ಳುತ್ತದು. ಅದು ನೀವು ಒಂದು ನ್ಯೂ ಆರ್ಗನಿಸಮ್ ಥರ ಪ್ರೊಡ್ಯೂಸ್ ಆಗುತ್ತೆ. ಇದು ದ ಫಂಗೈ, ದ ಫಿಲಮೆಂಟಸ್ ಆಲ್ಗೆ, ದ ಪ್ರೋಟೋನಿಮ್ ಆಫ್ ಮಾಸಸ್ ಆಲ್ ಈಸಿಲಿ ಮಲ್ಟಿಪ್ಲೈ ಬೈ ಫ್ರಾಗ್ಮೆಂಟೇಷನ್. ಇದೇ ಥರ ಫ್ರಾಗ್ಮೆಂಟೇಷನಿಂದ ಫಂಗೈ ಕೂಡ ಮಾಡಿಕೊಳ್ಳುತ್ತೆ. ಫಿಲಮೆಂಟಸ್ ಆಲ್ಗೆಗಳು ಕೂಡ ಫ್ರಾಗ್ಮೆಂಟೇಷನ್ ಮಾಡ್ಕೊಳ್ತವೆ. ಮಾಸಸ್ನ ಪ್ರೋಟಾನಿಮಸ್ ಸ್ಟೇಜಲ್ಲೂ ಕೂಡ ಫ್ರಾಗ್ಮೆಂಟೇಷನ್ ಆಗುತ್ತೆ. When it comes to unicellular organisms like bacteria, unicellular algae or amoeba, reproduction is synonymous with growth, that is, increase in number of cells. ಈ ಯೂನಿಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಆಲ್ಗೆ, ಅಮೀಬಾ, ಇದರಲ್ಲೆಲ್ಲ ಗ್ರೋತು ರಿಪ್ರೊಡಕ್ಷನು ಎರಡು ಒಂದೇ ಅನ್ನೋ ಥರ ಮೀನಿಂಗ್ ಬರುತ್ತೆ. ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೆಲ್ಸ್. ವಿ ಹ್ಯಾವ್ ಆಲ್ರೆಡಿ ಡಿಫೈನ್ಡ್ ಗ್ರೋತ್ ಆ್ಯಸ್ ಎ ಇಕ್ವಿವೆಲೆಂಟ್ ಟು ಇನ್ಕ್ರೀಸ್ ಇನ್ ಸೆಲ್ ನಂಬರ್ ಆರ್ ಮಾಸ್. ನಾವು ಆಗಲೇ ಗ್ರೋತ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದೀವಿ, ಇನ್ಕ್ರೀಸ್ ಇನ್ ಸೆಲ್ ನಂಬರ್ ಅಥವಾ ಇನ್ಕ್ರೀಸ್ ಇನ್ ಮಾಸ್ ಅಂತ. ಆದ್ದರಿಂದ ಎನ್ಸ್ ವಿ ನೋಟಿಸ್ ದಟ್ ಇನ್ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ವಿ ಆರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದಿ ಯೂಸೇಜ್ ಆಫ್ ದ ಟರ್ಮ್ ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್. ಸೊ ನಮಗೆ ಈಗಾಗಲೇ ಗೊತ್ತು ಗ್ರೋತ್ ಅಂದರೆ ಏನಂತ. ಸೊ ಆದ್ದರಿಂದ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸಲ್ಲಿ ನಾವು ಈ ಗ್ರೋತು ಮತ್ತು ರಿಪ್ರೊಡಕ್ಷನ್ ಎರಡು ಬೇರೆ ಬೇರೆ ಅಂತ ಟೂ ಟರ್ಮ್ಸ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಹೇಳೋದಕ್ಕೆ ಬರೋಲ್ಲ ಯಾವ್ದು ಗ್ರೋತ್ ಯಾವ್ದು ರಿಪ್ರೊಡಕ್ಷನು ಅಂತ, ಎರಡು ಒಂದೇ ಅನ್ನೋ ಥರ ಫೀಲ್ ಬರುತ್ತೆ. ಫರ್ದರ್ ದೇರ್ ಆರ್ ಮೆನಿ ಆರ್ಗನಿಸಮ್ ವಿಚ್ ಡು ನಾಟ್ ರಿಪ್ರೊಡ್ಯೂಸ್, ಮ್ಯೂಲ್ಸ್, ಸ್ಟೆರೈಲ್, ವರ್ಕರ್ ಬೀಸ್, ಇನ್ಫರ್ಟೈಲ್ ಹ್ಯೂಮನ್ ಕಪಲ್ಸ್ ಎಕ್ಸೆಟ್ರಾ. ಅದಲ್ಲದೆ ಭಾಳಷ್ಟು ಆರ್ಗನಿಸಮ್ ರಿಪ್ರೊಡ್ಯೂಸೇ ಮಾಡೋದಿಲ್ಲ. ಮ್ಯೂಲ್ಸ್ ಆಗಿರ್ಬೋದು, ಮ್ಯೂಲ್ಸ್ ಅನ್ನೋದು ಮೇಲ್ ಡಂಕಿ ಫೀಮೇಲ್ ಆರ್ಸ್ನ ಕ್ರಾಸಿಂಗ್ ಮಾಡಿದಾಗ ಬಂದಿರತಕ್ಕಂಥದ್ದು. ಸ್ಟೆರೈಲ್ ವರ್ಕರ್ ಬಿ, ಇದು ಕೂಡ ಅನಿಬಿದು ಇದು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಇನ್ಫರ್ಟೈಲ್ ಹ್ಯೂಮನ್ ಕಪಲ್ಸ್, ಇವ್ರ್ಯಾರು ರಿಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ರಿಪ್ರೊಡಕ್ಷನ್ನ ಕೂಡ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಎನ್ಸ್ ರಿಪ್ರೊಡಕ್ಷನ್ ಆಲ್ಸೋ ಕೆನಾಟ್ ಬಿ ಅನ್ ಇನ್ಕ್ಲೂಸಿವ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗನಿಸಮ್. ಆಫ್ ಕೋರ್ಸ್ ನೋ ಲಿವಿಂಗ್ ಆಬ್ಜೆಕ್ಟ್ ಈಸ್ ಕೆಪಬಲ್ ಆಫ್ ರಿಪ್ರೊಡ್ಯೂಸಿಂಗ್ ಆರ್ ರೆಪ್ಲಿಕೇಟಿಂಗ್ ಬೈ ಇಟ್ ಸೆಲ್ಫ್. ನೀವು ಲಿವಿಂಗಲ್ಲಿ ಗ್ರೋತ್ನ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ನಾನ್ ಲಿವಿಂಗು ಥಿಂಗ್ಸು ಕೂಡ ಗ್ರೋ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಡಿಫೈನಿಂಗ್ ಅಂತ ಹೇಳಲ್ಲ ಅಂತ ನೋಡಿದ್ರಿ. ಇಲ್ಲಿ ರಿಪ್ರೊಡಕ್ಷನಲ್ಲಿ ಇಲ್ಲೇನು ಯಾವುದೇ ನಾನ್ ಲಿವಿಂಗ್ ಥಿಂಗ್ಸ್ ಏನು ರಿಪ್ರೊಡ್ಯೂಸ್ ಮಾಡಲ್ಲ ಅಲ್ಲ, ಇದನ್ನ ಯಾಕೆ ಡಿಫೈನಿಂಗ್ ಅಂತ ತಗೊಳ್ಳಲ್ಲ ಅಂತ ಕೇಳ್ಬೋದು ನಿಮಗೆ, ಅಥವಾ ಒಂದು ಕ್ವಶನ್ ಬರ್ಬೋದು. ಬಟ್ ಇಲ್ಲಿ ಲಿವಿಂಗ್ ಆರ್ಗನಿಸಮ್ಸೇ ಕೆಲವೊಂದು ರಿಪ್ರೊಡ್ಯೂಸ್ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಯೂನಿಸೆಲ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಟರ್ಮ್ಸ್ನ ಯೂಸೇಜ್ ಮಾಡೋದು ಕ್ಲಿಯರ್ ಇಲ್ಲದೆ ಇರೋ ಕಾರಣದಿಂದ ಇದನ್ನು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅನದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್ ಈಸ್ ಮೆಟಬಾಲಿಸಮ್. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್. ದೀಸ್ ಕೆಮಿಕಲ್ಸ್, ಸ್ಮಾಲ್ ಆ್ಯಂಡ್ ಬಿಗ್, ಬಿಲಾಂಗ್ ಟು ವೇರಿಯಸ್ ಕ್ಲಾಸಸ್, ಸೈಜ್, ಫಂಕ್ಷನ್ಸ್ ಎಕ್ಸೆಟ್ರಾ, ಆರ್ ಕಾನ್ಸ್ಟೆಂಟ್ಲಿ ಬೀಯಿಂಗ್ ಮೇಡ್ ಆ್ಯಂಡ್ ಚೇಂಜ್ಡ್ ಇನ್ ಟು ಸಮ್ ಅದರ್ ಬಯೋಮಾಲಿಕ್ಯೂಲ್ಸ್. ಮೆಟಬಾಲಿಸಮ್ ಅನ್ನೋದು ಕೂಡ ಒಂದು ಲಿವಿಂಗ್ ಆರ್ಗನಿಸಮ್ನ ಕ್ಯಾರೆಕ್ಟರಿಸ್ಟಿಕ್ಕು. ಎಲ್ಲ ಲಿವಿಂಗ್ ಆರ್ಗನಿಸಮ್ಸು ಕೂಡ ಕೆಮಿಕಲ್ಸಿಂದನೇ ಆಗಿರೋದು. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅವು ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಫಂಕ್ಷನ್ಸು ಮಾಡ್ತಿರ್ಬೋದು. ಬಟ್ ಅವು ಒಂದರಿಂದ ಒಂದಕ್ಕೆ ಕಾನ್ಸ್ಟೆಂಟ್ಲಿ ಕನ್ವರ್ಷನ್ ಆಗ್ತಾನೆ ಇರುತ್ತೆ. ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಬಯೋಮಾಲಿಕ್ಯೂಲಾಗಿ ಕನ್ವರ್ಟ್ ಆಗ್ತಾನೆ ಇರುತ್ತೆ. ದೀಸ್ ಕನ್ವರ್ಷನ್ಸ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಮೆಟಬಾಲಿಕ್ ರಿಯಾಕ್ಷನ್ಸ್. ಇವನ್ನೇ ಏನು ಕನ್ವರ್ಷನ್ ಆಗ್ತೇವಲ್ಲ ಒಂದರಿಂದ ಇನ್ನೊಂದಕ್ಕೆ, ಇವನ್ನೇ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ ಅಥವಾ ಮೆಟಬಾಲಿಕ್ ರಿಯಾಕ್ಷನ್ ಅಂತ ಕರೀತಾರೆ. There are thousands of metabolic reactions occurring simultaneously inside all living organisms. ಇದೇ ಥರ ಥೌಸಂಡ್ಸ್ ಆಫ್ ಮೆಟಬಾಲಿಕ್ ರಿಯಾಕ್ಷನ್ಸು ನಮ್ಮ ಬಾಡಿ ಒಳಗಡೆ ಪ್ರತಿಯೊಂದು ಲಿವಿಂಗ್ ಆರ್ಗನಿಸಮ್ ಒಳಗಡೆ ಪರ್ಫಾರ್ಮ್ ಆಗ್ತಾನೆ ಇರುತ್ತೆ. ಬೈ ದ ಯೂನಿಸೆಲ್ಯುಲರ್, ಯೂನಿಸೆಲ್ಯುಲರ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆಗಿರ್ಬೋದು. ಆಲ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್, ಫಂಗೈ ಆ್ಯಂಡ್ ಮೈಕ್ರೋಬ್ ಎಕ್ಸಿಬಿಟ್ ಮೆಟಬಾಲಿಸಮ್.
ಎಲ್ಲ ಪ್ಲಾಂಟ್ಗಳು, ಅನಿಮಲ್ಸು, ಫಂಗೈ, ಮೈಕ್ರೋಬ್ಸು ಮೆಟಬಾಲಿಸಮ್ನ ಎಕ್ಸಿಬಿಟ್ ಮಾಡ್ತವೆ. ದ ಸಮ್ ಆಫ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರ್ ಇನ್ ಅವರ್ ಬಾಡಿ ಈಸ್ ಮೆಟಬಾಲಿಸಮ್. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿ ಒಳಗೆ ಏನೆಲ್ಲ ಆಗ್ತಾವಲ್ಲ ಅವನ್ನೇ ಮೆಟಬಾಲಿಸಮ್ ಅಂತ ಕರೀತಾರೆ. ನೋ ನಾನ್ ಲಿವಿಂಗ್ ಆಬ್ಜೆಕ್ಟ್ ಎಕ್ಸಿಬಿಟ್ ಮೆಟಬಾಲಿಸಮ್. ಯಾವುದೇ ನಾನ್ ಲಿವಿಂಗ್ ಆಬ್ಜೆಕ್ಟ್ ಇಲ್ಲಿ ಮೆಟಬಾಲಿಸಮ್ ಎಕ್ಸಿಬಿಟ್ ಮಾಡಲ್ಲ. ಮೆಟಬಾಲಿಕ್ ರಿಯಾಕ್ಷನ್ ಕ್ಯಾನ್ ಬಿ ಡೆಮಾನ್ಸ್ಟ್ರೇಟೆಡ್ ಔಟ್ಸೈಡ್ ದ ಬಾಡಿ ಇನ್ ಸೆಲ್ಫ್ ಫ್ರೀ ಸಿಸ್ಟಮ್. ಮೆಟಬಾಲಿಕ್ ರಿಯಾಕ್ಷನ್ನ ನೀವು ಬಾಡಿಯಿಂದ ಹೊರಗಡೆ ಒಂದು ಸೆಲ್ಫ್ ಫ್ರೀ ಸಿಸ್ಟಮಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಆ್ಯನ್ ಐಸೋಲೇಟೆಡ್ ಮೆಟಬಾಲಿಕ್ ರಿಯಾಕ್ಷನ್ ಔಟ್ಸೈಡ್ ದ ಬಾಡಿ ಆಫ್ ಎನ್ ಆರ್ಗನಿಸಮ್ ಪರ್ಫಾರ್ಮ್ಡ್ ಇನ್ ಎ ಟೆಸ್ಟ್ ಟ್ಯೂಬ್ ಈಸ್ ನೈದರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಒಂದು ಮೆಟಬಾಲಿಕ್ ರಿಯಾಕ್ಷನ್ನ ಔಟ್ಸೈಡ್ ಬಾಡಿ ಟೆಸ್ಟ್ ಟ್ಯೂಬ್ ಒಳಗೆ ಪರ್ಫಾರ್ಮ್ ಮಾಡ್ತಾರಲ್ಲ ಅದನ್ನು ಲಿವಿಂಗ್ ಅಥವಾ ಲಿವಿಂಗೂ ಅಲ್ಲ, ನಾನ್ ಲಿವಿಂಗೂ ಅಲ್ಲ. ಎನ್ಸ್ ವೈಲ್ ಮೆಟಬಾಲಿಸಮ್ ಈಸ್ ಎ ಡಿಫೈನಿಂಗ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ ವಿತೌಟ್ ಎಕ್ಸೆಪ್ಷನ್. ಹೋಗಲಿ ತೀರಾ ನಾವು ಆ ಟೆಸ್ಟ್ ಟ್ಯೂಬಲ್ಲಿ ಪರ್ಫಾರ್ಮ್ ಮಾಡೋದನ್ನ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಹೇಳೋದಕ್ಕಾಗಲ್ಲ ಅಂತಲ್ಲ. ಅದು ಟೆಸ್ಟ್ ಟ್ಯೂಬ್ ಒಂದು ನಾನ್ ಲಿವಿಂಗ್ ಥಿಂಗ್ ಆಗಿರ್ಬೋದು, ಬಟ್ ಅದರೊಳಗಡೆ ಆಗ್ತಕ್ಕಂಥ ರಿಯಾಕ್ಷನ್ ಲಿವಿಂಗ್ ರಿಯಾಕ್ಷನ್ನೇ. ಐಸೋಲೇಟೆಡ್ ಮೆಟಬಾಲಿಕ್ ರಿಯಾಕ್ಷನ್ ಇನ್ ವಿಟ್ರೋ ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ಬಟ್ ಶೂರ್ಲಿ ಲಿವಿಂಗ್ ರಿಯಾಕ್ಷನ್. ಇದರಿಂದ ವಿತೌಟ್ ಎಕ್ಸೆಪ್ಷನ್ನು ನೀವು ಮೆಟಬಾಲಿಸಮ್ನ ಒಂದು ಡಿಫೈನಿಂಗ್ ಫೀಚರ್ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ಬೋದು. ಅದೇ ಥರ ಸೆಲ್ಯುಲರ್ ಆರ್ಗನೈಸೇಷನ್ ಆಫ್ ದ ಬಾಡಿ ಇಸ್ ಎ ಡಿಫೈನಿಂಗ್ ಫೀಚರ್ ಆಫ್ ಲೈಫ್ ಫಾರ್ಮ್. ಸೆಲ್ಯುಲರ್ ಆರ್ಗನೈಸೇಷನ್ ಕೂಡ ಲಿವಿಂಗ್ ಆರ್ಗನಿಸಮ್ನ ಡಿಫೈನಿಂಗ್ ಫೀಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 4ರಲ್ಲಿ ಇವಾಗ ನೋಡ್ಕೊಂಬಂದಿರೋದ್ರಲ್ಲಿ ಗ್ರೋತು ನಾಟ್ ಎ ಡಿಫೈನಿಂಗ್ ಫೀಚರ್, ರಿಪ್ರೊಡಕ್ಷನು ನಾಟ್ ಎ ಡಿಫೈನಿಂಗ್ ಫೀಚರ್, ಬಟ್ ಮೆಟಬಾಲಿಸಮ್ ಮತ್ತು ಸೆಲ್ಯುಲರ್ ಆರ್ಗನೈಸೇಷನು ಎರಡು ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್ಸ್. ಪರ್ಹ್ಯಾಪ್ಸ್ ದ ಮೋಸ್ಟ್ ಆಬ್ವಿಯಸ್ ಆ್ಯಂಡ್ ಟೆಕ್ನಿಕಲಿ ಕಾಂಪ್ಲಿಕೇಟೆಡ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ ಈಸ್ ದಿಸ್ ಎಬಿಲಿಟಿ ಟು ಸೆನ್ಸ್ their surroundings or environment and response to these environmental stimuli which could be physical, chemical or biological. ಮೋಸ್ಟ್ ಆಬ್ವಿಯಸ್ ಟೆಕ್ನಿಕಲಿ ಕಾಂಪ್ಲಿಕೇಟೆಡ್ ಫೀಚರ್ ಏನಪ್ಪ ಲಿವಿಂಗ್ ಆರ್ಗನಿಸಮ್ಸ್ದು ಅಂದರೆ ಇಟ್ಸ್ ಎಬಿಲಿಟಿ ಟು ಸೆನ್ಸ್. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡೋಂತಕ್ಕಂಥದ್ದೊಂದು ಏನಿದೆಯಲ್ಲ ಆ ಕ್ಯಾರೆಕ್ಟರು. ಫಿಸಿಕಲಿ ಆಗಿರ್ಬೋದು, ಕೆಮಿಕಲಿ ಆಗಿರ್ಬೋದು, ಆ ರೆಸ್ಪಾನ್ಸು ಬಯಾಲಜಿಕಲಿ ಆದರೂ ಆಗಿರ್ಬೋದು. ವಿ ಸೆನ್ಸ್ ಅವರ್ ಎನ್ವಿರಾನ್ಮೆಂಟ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್. Plant responds to external factors like light, water, temperature, other organism, pollutants, etc. ನಾವು ನಮ್ಮ ಸುತ್ತಮುತ್ತ ಇರತಕ್ಕಂಥ ಎನ್ವಿರಾನ್ನ ನಮ್ಮ ಸೆನ್ಸ್ ಆರ್ಗನ್ಸಿಂದ ಸೆನ್ಸ್ ಮಾಡ್ತೀವಿ. ಪ್ಲ್ಯಾಂಟ್ಸ್ಗಳು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗೆ ರೆಸ್ಪಾಂಡ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಲೈಟ್ಗಾಗಿರ್ಬೋದು, ವಾಟ್ರಿಗೆ ರೆಸ್ಪಾಂಡ್ ಮಾಡುತ್ತೆ, ಟೆಂಪ್ರೇಚರ್ಗೆ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ, ಬೇರೆ ಆರ್ಗನಿಸಮ್ಸ್ಗೆ, ಪೊಲ್ಯೂಟೆಂಟ್ಸಿಗೆ ಎಕ್ಸೆಟ್ರಾ. ಆಲ್ ಲಿವಿಂಗ್ ಆರ್ಗನಿಸಮ್ ಫ್ರಮ್ ದ ಪ್ರೊಕ್ಯಾರಿಯೋಟ್ಸ್ to the most complex eukaryote can sense and respond to the environmental cues. ಎಲ್ಲ ಆರ್ಗನಿಸಮ್ ಸಣ್ಣ ಪ್ರೋಕ್ಯಾರಿಟಿಕ್ಕಿಂದ ಹಿಡಿದು ಕಾಂಪ್ಲೆಕ್ಸ್ ಯೂಕ್ಯಾರಿಟಿಕ್ವರೆಗೂ ಪ್ರತಿಯೊಂದು ಆರ್ಗನಿಸಮ್ ಕೂಡ ಸೆನ್ಸ್ ಮಾಡುತ್ತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ನ. ಫೋಟೋ ಪೀರಿಯಡ್ ಎಫೆಕ್ಟ್ಸ್ ರಿಪ್ರೊಡಕ್ಷನ್ ಇನ್ ಸೀಸನಲ್ ಬ್ರೀಡರ್ಸ್ ಬೋತ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್. ಫೋಟೋ ಪೀರಿಯಡ್ ಅಂತಂದರೆ ನಾವು ಸನ್ಲೈಟ್ಗೆ ಎಷ್ಟು ಟೈಮ್ ಎಕ್ಸ್ಪೋಸ್ ಆಗ್ತೀವಿ ಅಂತ. ಆ ಫೋಟೋ ಪೀರಿಯಡು ಪ್ಲ್ಯಾಂಟ್ಸ್ ಅಥವಾ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಅದು ರಿಪ್ರೊಡಕ್ಷನ್ಗೆ ಎಫೆಕ್ಟ್ ಮಾಡುತ್ತೆ ಸೀಸನಲ್ ಬ್ರೀಡರ್ಸಲ್ಲಿ. ಆಲ್ ಆರ್ಗನಿಸಮ್ ಹ್ಯಾಂಡಲ್ ಕೆಮಿಕಲ್ಸ್ ಎಂಟರಿಂಗ್ ದೇರ್ ಬಾಡೀಸ್. ಆಲ್ ಆರ್ಗನಿಸಮ್ ದೇರ್ ಫೋರ್ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. ಪ್ರತಿಯೊಂದು ಆರ್ಗನಿಸಮ್ ಕೂಡ ತನ್ನ ಬಾಡಿ ಒಳಗೆ ಏನು ಕೆಮಿಕಲ್ಸ್ ಎಂಟ್ರಿ ಆಗ್ತಾವಲ್ಲ ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಎಬಿಲಿಟಿ ಅವಕ್ಕಿರ್ತವೆ. ಎಲ್ಲ ಆರ್ಗನಿಸಮ್ಸು ಅದರಿಂದ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸರೌಂಡಿಂಗ್ಸ್ಗೆ ಏನಿದೆ ಅನ್ನೋದು ಒಂದು ಅವೇರ್ ಇರುತ್ತೆ ಅವಕ್ಕೆ. ಹ್ಯೂಮನ್ ಬೀಯಿಂಗ್ ಈಸ್ ದ ಓನ್ಲಿ ಆರ್ಗನಿಸಮ್ ಹೂ ಈಸ್ ಅವೇರ್ ಆಫ್ ಹಿಮ್ಸೆಲ್ಫ್, ದಟ್ ಈಸ್ ಸೆಲ್ಫ್ ಕಾನ್ಷಿಯಸ್ನೆಸ್. ಹ್ಯೂಮನ್ ಬೀಯಿಂಗಿಗೆ ಮಾತ್ರ ತಾನು ಏನು ಮಾಡ್ತಿದ್ದಾನೆ ಅನ್ನೋ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಇರುತ್ತೆ. ಆದ್ದರಿಂದ ಇದನ್ನೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಲಿವಿಂಗ್ ಆರ್ಗನಿಸಮ್ಸ್ಗೂ ಕಾನ್ಷಿಯಸ್ನೆಸ್ ಇದೆ ಅನ್ನೋ ಒಂದು ಕಾರಣದಿಂದ ನಾವು ಕಾನ್ಷಿಯಸ್ನ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗನಿಸಮ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಬೀಯಿಂಗ್ಸ್ ಇಟ್ ಈಸ್ ಆಲ್ ದಿ ಮೋರ್ ಡಿಫಿಕಲ್ಟ್ ಟು ಡಿಫೈನ್ ದ ಲಿವಿಂಗ್ ಸ್ಟೇಟ್. ನಾವು ಹ್ಯೂಮನ್ ಬೀಯಿಂಗ್ಸಿಗೆ ಬಂದರೆ ಆ ಹ್ಯೂಮನ್ ಬೀಯಿಂಗ್ಸ್ ಲಿವಿಂಗ್ ಸ್ಟೇಟ್ ಡಿಫೈನ್ ಮಾಡೋದು ತುಂಬ ಕಷ್ಟ ಅಂತೆ. ವಿ ಅಬ್ಸರ್ವ್ ಪೇಷಂಟ್ ಲೈಯಿಂಗ್ ಇನ್ ದ ಕೋಮಾ ಇನ್ ಹಾಸ್ಪಿಟಲ್ಸ್ ವರ್ಚುವಲಿ ಸಪೋರ್ಟೆಡ್ ಬೈ ಮಿಷಿನ್ಸ್ ವಿಚ್ ರಿಪ್ಲೇಸ್ ಹಾರ್ಟ್ ಆ್ಯಂಡ್ ಲಂಗ್ಸ್. ನಾವು ಅಬ್ಸರ್ವ್ ಮಾಡಿರ್ಬೋದು ಹಾಸ್ಪಿಟಲ್ಸಲ್ಲಿ ಪೇಷಂಟ್ಸು ಕೋಮಾದಲ್ಲಿ ಮಲಗಿರ್ತಾರೆ. ಆ್ಯಕ್ಚುಲಿ ಅವ್ರ ಹಾರ್ಟ್ ಮತ್ತು ಲಂಗ್ಸ್ನ ಆರ್ಟಿಫಿಷಿಯಲಿ ಮಿಷಿನ್ಸಿಂದ ಸಪೋರ್ಟ್ ಮಾಡಿ ಇಟ್ಟಿರ್ತಾರೆ ಅವರಿಗೆ. ದ ಪೇಷಂಟ್ಸ್ ಈಸ್ ಅದರ್ವೈಸ್ ಬ್ರೈನ್ ಡೆಡ್. ದ ಪೇಷಂಟ್ ಹ್ಯಾಸ್ ನೋ ಸೆಲ್ಫ್ ಕಾನ್ಷಿಯಸ್ನೆಸ್. ಪೇಷಂಟ್ಸ್ ಅವ್ರನ್ನ ಅಥವಾ ಬ್ರೈನ್ ಡೆಡ್ ಅಂತಲೇ ಹೇಳ್ಬೋದು, ಅಥವಾ ಅವರಿಗೆ ಸೆಲ್ಫ್ ಕಾನ್ಷಿಯಸ್ನೆಸ್ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಆರ್ ಸಚ್ ಪೇಷಂಟ್ಸ್ ಹೂ ನೆವರ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಅಂಥ ಪೇಷಂಟ್ಸು ನಾರ್ಮಲ್ ಲೈಫಿಗೆ ಬರದೇ ಇರ್ತಕ್ಕಂಥ ಪೇಷಂಟ್ಸ್ನ
ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಬಟ್ ಲಿವಿಂಗ್ ಅಂತ ಹೇಳ್ಬೋದು, ಬಿಕಾಸ್ ಅವ್ರ ಬಾಡಿ ಒಳಗೆ ಸೆಲ್ಯುಲರ್ ಆರ್ಗನೈಸೇಷನ್ ಇದೆ, ಅದಲ್ಲದೆ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗ್ತಿರ್ತವೆ, ಅವೆರಡೂ ಡಿಫೈನಿಂಗ್ ಕ್ಯಾರೆಕ್ಟರು. ಇಲ್ಲಿ ಸೆಲ್ಫ್ ಕಾನ್ಷಿಯಸ್ ಇರೋದಿಲ್ಲ. ಸೆಲ್ಫ್ ಕಾನ್ಷಿಯಸ್ನ ನಾವು ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳಲ್ಲ, ಕಾನ್ಷಿಯಸ್ನೆಸ್ನ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ನಾವು. ಬಿಕಾಸ್ ಎವ್ರಿ ಸೆಲ್ ಈಸ್ ಅವೇರ್ ಆಫ್ ಮಾಲಿಕ್ಯೂಲ್ ವಿಚ್ ಎಂಟರಿಂಗ್ ದ ಬಾಡಿ. ಸೊ ನಾವು ಲಿವಿಂಗ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಅಂತ ಹೇಳೋದಕ್ಕೆ ಹೋದರೆ. ಇನ್ ಹೈಯರ್ ಕ್ಲಾಸಸ್ ಯು ವಿಲ್ ಕಮ್ ಟು ನೋ ದಟ್ ಆಲ್ ದ ಲಿವಿಂಗ್ ಫೆನಮೆನಾ ಆರ್ ಡ್ಯೂ ಟು ದ ಅಂಡರ್ಲೈಯಿಂಗ್ ಇಂಟ್ರಾಕ್ಷನ್. Properties of tissues are not present in the constituent cell but arise as a result of interaction among the constituent cells. ನೀವು ಹೋಗ್ತಾ ಹೋಗ್ತಾ ಹೈಯರ್ ಕ್ಲಾಸಸ್ಸಲ್ಲಿ ತಿಳ್ಕೊತೀರಾ, ಏನು ಲಿವಿಂಗ್ ಫೆನಮೆನನ್ ಆಗ್ತಿದ್ದಾವಲ್ಲ ಇವೆಲ್ಲವೂ ಕೂಡ ಇಂಟ್ರಾಕ್ಷನ್ಸಿಂದ ಅಕ್ಕಪಕ್ಕ ಇರ್ತಕ್ಕಂಥ ಸೆಲ್ಸ್ ಜೊತೆ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಇರ್ತಕ್ಕಂಥ ಆರ್ಗನಿಸಮ್ ಜೊತೆ ಆಗಿರ್ಬೋದು, ಆ ಇಂಟ್ರಾಕ್ಷನಿಂದನೇ ಏನೋ ಒಂದು ಫೆನಮೆನ ಏನು ಪ್ರೊಸೆಸ್ ಆಗುತ್ತಲ್ಲ ಅವೆಲ್ಲ ಇಂಟ್ರಾಕ್ಷನ್ಸಿಂದನೇ ಆಗೋದು. ಒಂದು ಟಿಶ್ಯೂದು ಒಂದು ಪ್ರಾಪರ್ಟಿ ಮೊದಲೇ ಟಿಶ್ಯೂ ಒಳಗಿರೋದಿಲ್ಲ, ಅಥವಾ ಮೊದಲೇ ಅದರೊಳಗಿರ್ತಕ್ಕಂಥ ಸೆಲ್ಸ್ ಒಳಗಡೆ ಇರೋಲ್ಲ. ಅಲ್ಲಿ ಒಳಗಿರ್ತಕ್ಕಂಥ ಸೆಲ್ಸು ಇಂಟ್ರಾಕ್ಷನ್ ಆದಾಗ ಅಲ್ಲಿ ಎಮರ್ಜ್ ಆಗುತ್ತೆ ಒಂದು ಪ್ರಾಪರ್ಟಿ, ಅದೇ ಆ ಟಿಶ್ಯೂನ ಪ್ರಾಪರ್ಟಿ ಅಂತ ಹೇಳ್ತಾರೆ. ಸಿಮಿಲರ್ಲಿ, ಪ್ರಾಪರ್ಟೀಸ್ ಆಫ್ ಸೆಲ್ಯುಲರ್ ಆರ್ಗನಲ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯುಲರ್ ಕಾನ್ಸ್ಟೆಂಟ್ ಆಫ್ ದ ಆರ್ಗನಲ್ ಬಟ್ ಅರೈಸ್ ಆಸ್ ಎ ರಿಸಲ್ಟ್ ಆಫ್ ಇಂಟ್ರಾಕ್ಷನ್ ಅಮಂಗ್ ದ ಮಾಲಿಕ್ಯುಲರ್ ಕಾಂಪೊನೆಂಟ್ ಕಂಪ್ರೈಸಿಂಗ್ ದ ಆರ್ಗನಲ್. ಅದೇ ಥರ ಒಂದು ಸೆಲ್ಯುಲರ್ ಆರ್ಗನಲ್ ಒಳಗೆ ಪ್ರೆಸೆಂಟ್ ಇರ್ತಕ್ಕಂಥ ಮಾಲಿಕ್ಯುಲರ್ ಕಾನ್ಸ್ಟೆಂಟ್ ಒಳಗೆ ಇರೋದಿಲ್ಲ ಅದರ ಪ್ರಾಪರ್ಟಿ, ಅದು ಕೂಡ ಅದರೊಳಗಡೆ ಇರ್ತಕ್ಕಂಥ ಮಾಲಿಕ್ಯುಲರ್ ಕಾಂಪೊನೆಂಟ್ಸ್ಗಳು ಒಂದಕ್ಕೊಂದು ಇಂಟ್ರಾಕ್ಟ್ ಆಗಿದಾಗ ಅಲ್ಲಿರ್ತಕ್ಕಂಥ ಸೆಲ್ಯುಲರ್ ಆರ್ಗನಲ್ನ ಒಂದು ಪ್ರಾಪರ್ಟಿ ಆಗಿ ಹೊರಹೊಮ್ಮುತ್ತೆ. ದೀಸ್ ಇಂಟ್ರಾಕ್ಷನ್ಸ್ ರಿಸಲ್ಟ್ ಇನ್ ಎಮರ್ಜೆಂಟ್ ಪ್ರಾಪರ್ಟೀಸ್ ಅಟ್ ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಈ ಇಂಟ್ರಾಕ್ಷನ್ಸಿಂದನೇ ಒಂದು ಪ್ರಾಪರ್ಟಿ ಎಮರ್ಜ್ ಆಗುತ್ತೆ. ನೀವು ಇದನ್ನ ಹೈಯರ್ ಲೆವೆಲ್ ಆಫ್ ಆರ್ಗನೈಸೇಷನ್ಸಲ್ಲಿ ನೋಡ್ತೀರಾ. ದಿಸ್ ಫೆನಮೆನನ್ ಈಸ್ ಟ್ರೂ ಇನ್ ದ ಎರಿಕೇರಿ ಆಫ್ ಆರ್ಗನೈಸೇಷನ್ ಕಾಂಪ್ಲೆಕ್ಸಿಟಿ ಅಟ್ ಆಲ್ ಲೆವೆಲ್ಸ್. ಏನು ಇಂಟ್ರಾಕ್ಷನ್ಸಿಂದ ಒಂದು ಪ್ರಾಪರ್ಟಿ ಎಮರ್ಜ್ ಆಗುತ್ತೆ ಅಂತಾರಲ್ಲ, ಈ ಫೆನಮೆನನ್ ಟ್ರೂ ಫೆನಮೆನನ್ ಇದು ಹೈಯರ್ ಕಾಂಪ್ಲೆಕ್ಸಿಟಿ ಆಫ್ ಲೆವೆಲ್ಸಲ್ಲೂ ಕೂಡ ಕಂಡುಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್, evolving and self-regulating interactive system capable of responding to external stimuli. ಇದರಿಂದ ನಾವು ಹೇಳ್ಬೋದು ಲಿವಿಂಗ್ ಆರ್ಗನಿಸಮ್ಸು ಸೆಲ್ಫ್ ರೆಪ್ಲಿಕೇಟ್ ಆಗ್ತವೆ, ಎವಾಲ್ವ್ ಆಗ್ತವೆ, ಸೆಲ್ಫ್ ರೆಗ್ಯುಲೇಟ್ ಮಾಡ್ಕೊಳ್ತವೆ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಸ್ಟಿಮ್ಯುಲೈಗೆ ಒಂದು ರೆಗ್ಯುಲೇಟರಿ ಸಿಸ್ಟಮ್ನೇ ಇಟ್ಕೊಂಡಿದೆ ಬಾಡಿ ಒಳಗಡೆ. ಬಯಾಲಜಿ ಈಸ್ ಅ ಸ್ಟೋರಿ ಆಫ್ ಲೈಫ್ ಆನ್ ಅರ್ತ್. ಬಯಾಲಜಿ ಅನ್ನೋದು ಲೈಫು ಅರ್ಥೊಳಗೆ ಯಾವ ಥರ ಎಲ್ಲ ಎವಾಲ್ವ್ ಆಗ್ತಾ ಬಂತು ಅನ್ನೋದೊಂದು ಸ್ಟೋರಿ. ಬಯಾಲಜಿ ಸ್ಟೋರಿ ಆಫ್ ಎವಲ್ಯೂಷನ್ ಆಫ್ ಲಿವಿಂಗ್ ಆರ್ಗನಿಸಮ್ ಅನ್ ಅರ್ತ್. ಅದಲ್ಲದೆ ಬಯಾಲಜಿ ಅನ್ನೋದು ಲಿವಿಂಗ್ ಆರ್ಗನಿಸಮ್ ಯಾವ ಥರ ಎವಾಲ್ವ್ ಆಗ್ತಾ ಬಂತು ಅನ್ನೋದು ಅರ್ಥಲ್ಲಿ ಅನ್ನೋದು ಕೂಡ ಬಯಾಲಜಿನೇ. ಆಲ್ ಲಿವಿಂಗ್ ಆರ್ಗನಿಸಮ್ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ಆರ್ ಲಿಂಕ್ ಟು ಒನ್ ಅನದರ್ ಬೈ ಶೇರಿಂಗ್ ಆಫ್ ದ ಕಾಮನ್ ಜೆನೆಟಿಕ್ ಮೆಟೀರಿಯಲ್ ಬಟ್ ಟು ವೇರಿಂಗ್ ಡಿಗ್ರೀಸ್. ಎಲ್ಲ ಲಿವಿಂಗ್ ಆರ್ಗನಿಸಮು ಇವಾಗ ಪ್ರೆಸೆಂಟ್ ಇರ್ತಕ್ಕಂಥವು, ಹಿಂದೆ ಎಕ್ಸ್ಟೆಂಟ್ ಆಗೋಗಿರ್ತಕ್ಕಂಥವು, ಮುಂದೆ ಫ್ಯೂಚರಲ್ಲಿ ಬರ್ತಕ್ಕಂಥವು ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ ತನ್ನ ಜೆನೆಟಿಕ್ ಮೆಟೀರಿಯಲ್ನ ಶೇರ್ ಮಾಡಿಕೊಂಡು. ಬಟ್ ಸ್ವಲ್ಪ ವೇರಿಯೇಷನ್ಸಲ್ಲಿ ಆ ಜೆನೆಟಿಕ್ ಮೆಟೀರಿಯಲ್ ಸೇಮ್ ಇರಲ್ಲ, ವೇರಿ ಆಗಿರುತ್ತೆ. ನೀವು ಇಷ್ಟೊತ್ತು ನೋಡಿದ್ದು ವಾಟ್ ಈಸ್ ಲಿವಿಂಗ್ ಅನ್ನೋ ಒಂದು ಟಾಪಿಕ್ ಬಗ್ಗೆ. ಇವತ್ತಿಗೆ ಇಷ್ಟೇ ಈ ವಿಡಿಯೋದ ಟಾಪಿಕ್ಕು. ನೆಕ್ಸ್ಟ್ ವಿಡಿಯೋದಲ್ಲಿ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಎಫರ್ಟ್ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.